ಪ್ರತಿ ತಾಯಿಯು ಶ್ರೀರಾಮನಂತ ಮಗನನ್ನು ಕೊಡು ಅಂತ ಬಯಸ್ತಾಳಂತೆ. ಪ್ರತಿ ಹೆಂಡತಿಯು ಕೂಡ ನನ್ನ ಗಂಡ ಶ್ರೀರಾಮನ ಆಗಿರ್ಲಿ ಅಂತ ಬಯಸ್ತಾನಂತೆ. ಪ್ರತಿ ಸಹೋದರಿಯು ಕೂಡ ನನಗೊಬ್ಬ ರಾಮನಂತ ಸಹೋದರನನ್ನು ಕೊಡು ಅಂತ ಬಯಸ್ತಾಳಂತೆ. ಅಂತಹ ರಾಮನ ಆದರ್ಶವನ್ನು ಹೊತ್ತಿರ್ತಕ್ಕಂತಹ ಆ ಬಜರಂಗಿಯ ಹಾದಿಯನ್ನು ತುಳಿತಿರ್ತಕ್ಕಂಥವ್ರು ಬಜರಂಗ ದಳದ ಕಾರ್ಯಕರ್ತರು. ಮಾತೆಯನ್ನು ನಾವು ಗೌರವಿಸಲೇಬೇಕು. ರಾಮ ಸೀತೆಯರನ್ನ ಸದಾಕಾಲ ತನ್ನ ಉಸಿರಿನಲ್ಲಾಗಿಟ್ಕೊಂಡಿರ್ತಕ್ಕಂತಹ ರೋಮ ರೋಮದಲ್ಲಿರ್ತಕ್ಕಂತಹ ರಾಮನಾಮವನ್ನು ನಿರಂತರವಾಗಿ ನಡೆಸ್ತಿರ್ತಕ್ಕಂತಹ ಹನುಮ ಸಹಿತ ಇಲ್ಲಿದ್ದಾನೆ. ಆ ಹನುಮನ ಜೊತೆ ನಾವು ನೀವೆಲ್ಲರೂ ಇದ್ದೇವೆ. ಇದೊಂದು ಚಿಕ್ಕದಾದಂತಹ ಕಿಷ್ಕಿಂದನೇ ಸರಿ. ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವಸಂತ ಋತು ಚೈತ್ರ ಮಾಸದ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಈಗ ಮಾತ್ರೆ ರೂಪದಲ್ಲಿ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟುಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯೋಕೇರ್, ಅದು ಲವಣ ತೈಲಂ. ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಮತ್ತು ಪೋಥೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ. ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಗುರುವಾರ, ಬಹಳ ವಿಶೇಷವಾದಂತಹ ದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮ ಜಯಂತಿ. ಭಾರತ ಮಾತ್ರವಲ್ಲದೆ ಸುಮಾರು 143 ರಾಷ್ಟ್ರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಆಚರಿಸುತ್ತಿವೆ. ಅಂದರೆ ಅವರ ವಿಶ್ವಮಟ್ಟದ ಸಾಧನೆಗೆ ತಲೆಬಾಗುವಂಥದ್ದು. ಇಡೀ ಜಗತ್ತೇ ತಲೆಬಾಗಿದೆ ಅಂತ ಅಂದರೆ ಅವರ ಹಠ, ಛಲ, ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಹುಟ್ಟಿನಿಂದಲೂ ಬರೀ ಅಗ್ನಿ ಪರೀಕ್ಷೆಗಳನ್ನೇ ಎದುರಿಸ್ತಾ ಇದ್ದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಸಮುದ್ರದ ಅಲೆಗಳ ವಿರುದ್ಧ ಈಜುವಷ್ಟು ನಿರಂತರ ಹೋರಾಟ. ಆದರೂ ಅವರು ಎದೆಗೊಂದಲಿಲ್ಲ, ಧೃತಿಗೆಡಲಿಲ್ಲ, ಸೋಲೊಪ್ಪಲಿಲ್ಲ. ನಮ್ಮ ಜೀವನ ಸಾರ್ಥಕವಾಗೋದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಅನ್ನೋದ್ರಿಂದ ಅಲ್ಲ, ನಮ್ಮಿಂದಾಗಿ ಎಷ್ಟು ಜನ ಸುಖ ಸಂತೋಷದಿಂದ ಇದ್ದಾರೆ ಅನ್ನೋದ್ರಿಂದ ಅನ್ನುವಂಥ ಸತ್ಯ ಬಾಬಾ ಸಾಹೇಬರಿಗೂ ಸಹ ತಿಳಿದಿತ್ತು. ಕಾರಣ ಅವರು ನಂಬಿದ್ದಂತಹ ಒಂದು ಸಿದ್ಧಾಂತ ಅವರ ಎಲ್ಲಾ ನೋವುಗಳನ್ನು ಮರೆಸಿ ಅವರನ್ನ ಗಟ್ಟಿಗೊಳಿಸಿತು. ಇದೇ ಉದ್ದೇಶದಿಂದಲೇ ಅವರು ಸರ್ವರಿಗೂ ಸಮಪಾಲು, ಸಮಬಾಳು, ಸಮಾನತೆ, ಸ್ವಾತಂತ್ರ್ಯದ ಅಡಿಯಲ್ಲಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ
ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ರಚಿಸಿ 1950 ಜನವರಿ 26ನೇ ತಾರೀಕಿನಂದು ಭಾರತದಲ್ಲಿ ಜಾರಿಗೊಳಿಸಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮ ಜಯಂತಿಯ ಪ್ರಯುಕ್ತ ಅವರಿಗೊಂದು ದೊಡ್ಡ ಸಲಾಂ ಹೇಳೋಣ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ತೆರಳಿದ್ರು ದೊಡ್ಡಬಳ್ಳಾಪುರ ತಾಲೂಕಿಗೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಶ್ರೀ ಸೀತಾರಾಮ ಕೋದಂಡರಾಮ ತಿರುಕಲ್ಯಾಣ ಮಹೋತ್ಸವ ಬಹಳ ವಿಶೇಷವಾಗಿ ಆಚರಿಸಲಾಯಿತು. ಶಾಸ್ತ್ರೋಕ್ತವಾಗಿ ನೆರವೇರಿಸಲಾದಂತಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ಪಾಲ್ಗೊಂಡಿದ್ರು ಮತ್ತು ಈ ಸಂದರ್ಭದಲ್ಲಿ ಶ್ರೀರಾಮನ ಶ್ರೇಷ್ಠತೆ, ಆದರ್ಶ ಗುಣಗಳು ಎಂಥದ್ದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ತಿರುಕಲ್ಯಾಣ ಮಹೋತ್ಸವವನ್ನು ಹೇಗೆ ಸಂಭ್ರಮದಿಂದ ಆಚರಿಸಲಾಯಿತು ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ನೀವು ವೀಕ್ಷಿಸಬಹುದು. ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ಗುರ್ಜರ್ ಜೊತೆಗೆ ಮಾತಾಡಬೇಕು ಅಂದರೆ ಇರುವಂತಹ ದೂರವಾಣಿ ಸಂಖ್ಯೆಗಳು 08041219999 08041212999. ಖಂಡಿತವಾಗಿಯೂ ಕರೆ ಮಾಡಬಹುದು, ಗುರ್ಜರ್ ಜೊತೆಗೆ ನೇರವಾಗಿ ಮಾತಾಡಬಹುದು. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಅಂದ್ರೆ ವಾಲ್ಯೂಮ್ ಫುಲ್ 0 ಅಲ್ಲಿಟ್ಟು ಮಾತಾಡಿ, ಅಥವಾ ಟಿವಿಯಿಂದ ಸ್ವಲ್ಪ ಆಚೆ ಬಂದ್ಬಿಡಿ, ಆಚೆ ಬಂದು ನೆಟ್ವರ್ಕ್ ಸಿಗೋಂಥ ಜಾಗದಲ್ಲಿ ಬಂದು ಮಾತಾಡಿ. ಮೊದಲೇ ನಿಮ್ಮ ಪ್ರಶ್ನೆಗಳನ್ನ ಸಿದ್ಧಪಡಿಸಿಟ್ಕೊಳ್ಳಿ, ಕರೆ ಸಿಗೋದೇ ಅಪರೂಪ, ಅದನ್ನ ಸದುಪಯೋಗಪಡಿಸ್ಕೊಳ್ಳಿ. ಸ್ವರತರಂಗ ಇಲ್ಲಿ ಬಹಳ ಮುಖ್ಯ ಆಗುತ್ತೆ, ಹಾಗಾಗಿ ಸ್ವರತರಂಗ ಬಹಳ ಸ್ಪಷ್ಟವಾಗಿದ್ದು ಗಾಬರಿ ಇಲ್ಲದೆ ಆರಾಮಾಗಿ ಮಾತಾಡಿ ಅಂತ ಹೇಳ್ತಾ ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು. ಮರಿ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರರನ್ನ, ಮಧ್ವರನ್ನ, ರಾಮಾನುಜಾಚಾರ್ಯರನ್ನ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನ, ಜೊತೆಗೆ ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ ಗುರು ಪರಂಪರೆಯನ್ನ, ಗುರುಗಳ ಆಶೀರ್ವಾದವನ್ನು ಪಡೆಯುವಂತಹ ಈ ವಿಶೇಷವಾಗಿರತಕ್ಕಂಥ ದಿನ, ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ಇರತಕ್ಕಂತಹ ಈ ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಶುಭ ಉಂಟಾಗಲಿ. ಹಾಗೆ ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಮಹಾವೀರ ಜಯಂತಿ ಇದೆ. ಜಯಂತಿಯ ವಿಶೇಷ ಅಂದರೆ ಮಹಾವೀರ ಜಯಂತಿ ಒಂದು ಭಾಗದ ವಿಶೇಷ. ಹಾಗೆ ಮತ್ತೊಂದು ಭಾಗದಲ್ಲಿ ಇವತ್ತು ಇಡೀ ರಾಷ್ಟ್ರವೇ ಒಂದು ಜಯಂತಿಯನ್ನು ಆಚರಣೆ ಮಾಡುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಡೆದು ಬಂದಂತಹ ಹಾದಿ, ಜೊತೆಗೆ ಸಮಾನತೆಯ ಒಂದು ಹರಿಕಾರ, ಜೊತೆಗೆ ಸರ್ವರಲ್ಲೂ ಸಹಿತ ಒಂದು ಸಮಾನತೆ ಬೇಕು ಎಂಬತಕ್ಕಂತಹ ಆ ಒಂದು ಛಲದಿಂದ ತಮ್ಮ ಗ್ರಂಥಗಳನ್ನು ಬರೆದಿಟ್ಟಿರ್ತಕ್ಕಂಥವರು. ಇವತ್ತು ಸಂವಿಧಾನ ಶಿಲ್ಪಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಈ ಜಯಂತಿ ಉತ್ಸವ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಮತ್ತು ಬೇಕಾದಂತಹ ರೀತಿ ಎಷ್ಟೋ ಜನ ಇವತ್ತು ಮನಸ್ಸಲ್ಲಿ ಸಾಕಷ್ಟು ನೋವುಗಳನ್ನು ಇಟ್ಕೊಂಡಿದ್ದಾರೆ. ಸರಿಯಾದಂತಹ ಕಾನೂನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಗ್ರಂಥಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರ ನುಡಿಮುತ್ತಿನಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದು ಗ್ರಂಥ ವಿಶೇಷ ಇದೆ. ಏನಪ್ಪಾ ಅಂದರೆ, ಜೈಕಾರ ಅಥವಾ ಹೇಳುವುದನ್ನು ಕೇಳುವುದು ಅಥವಾ ಮತ್ತೊಬ್ಬರು ಹೇಳದಂತೆ ಆಲಿಸ್ತಕ್ಕಂತಹದ್ದು ಮಾಡೋದನ್ನು ಬಿಟ್ಟು ತಾವು ಗ್ರಂಥವನ್ನು ಓದುವಂಥದ್ದಾಗಬೇಕು ಎಂಬತಕ್ಕಂತಹದ್ದು. ಅಂದರೆ ಆ ಓದಿದಾಗ ತಿಳಿಯುವಂತಹದ್ದು ಸಾಕಷ್ಟು ರಹಸ್ಯಗಳಿದೆ. ಹಾಗೆ ಅವರು ಬರೆದಿಟ್ಟಿರ್ತಕ್ಕಂತಹ ಎಷ್ಟೋ ಗ್ರಂಥಗಳಲ್ಲಿ, ಅದರಲ್ಲೂ ಈ ಒಂದು ಧರ್ಮದ ಒಂದು ವಿಶೇಷತೆ, ಜೊತೆಗೆ ಬೇಕಾಗಿರತಕ್ಕಂಥ ಸಮಾನತೆ, ಪ್ರತಿಯೊಬ್ಬರಲ್ಲೂ ಇರತಕ್ಕಂತಹ ಒಂದು ಅನ್ಯೋನ್ಯತೆ, ಯಾರಲ್ಲೂ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲದೆ ಸರ್ವರಿಗೂ ಸಹಬಾಳ್ವೆ ಎಂಬತಕ್ಕಂತಹದನ್ನ ಬಹಳ ಸ್ಪಷ್ಟವಾದಂಥ ರೀತಿ ಬರೆದಿಟ್ಟಿದ್ದಾರೆ. ಎಷ್ಟೋ ವಿಚಾರಗಳನ್ನು ಬರೆದಿಟ್ಟಿರ್ತಕ್ಕಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ. ಇವತ್ತು ಸಂವಿಧಾನದಲ್ಲಿ ಪ್ರತಿಯೊಂದರ ಸಹಿತ ಕಾನೂನು ಅಂದ್ರೆ ಏನು, ಕಾನೂನಿನ ಪ್ರಕಾರ ಹೇಗಿದೆ ಮತ್ತು ಯಾವ ನ್ಯಾಯ ನೀತಿಗಳನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು, ಪ್ರತಿಯೊಬ್ಬರಲ್ಲೂ ಇರತಕ್ಕಂತಹ ನ್ಯೂನ್ಯತೆಗೆ ಸರಿಯಾದ ಸಮಾನತೆಯನ್ನು ಹೇಗೆ ತಿಳಿಸಬೇಕು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ಇಡೀ ರಾಜ್ಯ, ದೇಶ, ಹೊರದೇಶಗಳಲ್ಲೂ ಸಹಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಹಾಡಿ ಕೊಂಡಾಡ್ತಾರೆ, ಹೊಗಳ್ತಾರೆ. ಕಾರಣ ಅವರ ಸಾಧನೆ, ಜೊತೆಗೆ ಅವರ ಆ ಸಾಧನೆ ಇದೆಯಲ್ಲ,
ಹಾಕುವ ಪ್ರತಿ ಹೆಜ್ಜೆಗಳಲ್ಲೂ ಸಹಿತ ಮುಳ್ಳುಗಳನ್ನು ತುಳಿದು ಬಂದಿರತಕ್ಕಂತಹ ಒಂದು ಶಕ್ತಿ. ಸಾಕಷ್ಟು ಮುಳ್ಳುಗಳನ್ನು ತುಳಿದು ಅದರಲ್ಲೂ ಸಹಿತ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಸಮಾಜದಲ್ಲಿರ್ತಕ್ಕಂತಹ ಕೊಳಕನ್ನು ದೂರ ಮಾಡಬೇಕು ಎಂಬತಕ್ಕಂತಹ ಒಂದು ಚೈತನ್ಯವಾಗಿ ಯೋಚನೆ ಮಾಡಿದಂತಹ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ಕೆತ್ತನೆಯ ವಿಗ್ರಹವೇ ಇವತ್ತು ಸುಂದರವಾದಂತಹ ಒಂದು ಶಿಲ್ಪ ಅಂತ ಹೇಳ್ಬೋದು. ಆ ಶಿಲ್ಪವೇ ಇವತ್ತು ಸಂವಿಧಾನದಲ್ಲಿರ್ತಕ್ಕಂತಹದ್ದು. ಆ ಸಂವಿಧಾನದಲ್ಲಿರ್ತಕ್ಕಂಥ ಆ ಸುಂದರವಾದಂತಹ ಆ ಗ್ರಂಥ ಇವತ್ತು ಪ್ರತಿಯೊಬ್ಬರ ಜೀವನಕ್ಕೂ ಬೆಳಕಾಗಿದೆ ಎಂಬತಕ್ಕಂತಹದ್ದು ಎಲ್ಲರೂ ತಿಳಿಯುವಂತಹ ವಿಚಾರ ಆಗಿದೆ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಜಯಂತಿ ಉತ್ಸವ ಸರ್ವರಿಗೂ ಸಹಿತ ಸಂತೋಷವನ್ನು ತರಲಿ. ಆದರೆ ಸಂತೋಷ ತರತಕ್ಕಂಥದ್ದು ಜಯಂತಿ ಉತ್ಸವ ಆಚರಣೆ ಮಾಡತಕ್ಕಂಥದ್ದು ಅಥವಾ ಒಂದು ದಿವಸದ ಮಟ್ಟಿಗೆ ನಾವು ಕೂಗಾಡತಕ್ಕಂಥದ್ದು ಬಾವುಟವನ್ನು ಹಾರಿಸ್ತಕ್ಕಂಥದ್ದು ಅಲ್ಲ. ನಾವು ಗ್ರಂಥ ಆಧಾರಿತವಾಗಿರ್ತಕ್ಕಂತಹ ಅವರ ಸಂವಿಧಾನದಲ್ಲಿ ಬರೆದಿರ್ತಕ್ಕಂತಹ ಒಂದೊಂದು ವಿಚಾರವನ್ನು ಸಹಿತ ಅರ್ಥೈಸಿಕೊಂಡು ಯಾರು ಸಂಪೂರ್ಣವಾಗಿ ಅವರ ಶಕ್ತರಲ್ವೋ ಅಂತಹವ್ರನ್ನ ಶಕ್ತರನ್ನಾಗಿ ಮಾಡಲಿಕ್ಕೆ ಇವತ್ತು ಎಷ್ಟೋ ಜನ ಬರೀ ಅವರನ್ನ ಮುಂದಿಟ್ಟುಕೊಂಡು ಅಥವಾ ಒಂದು ವರ್ಗವನ್ನ ಮಾತ್ರ ಮುಂದಿಟ್ಟುಕೊಂಡು ಅವರನ್ನು ನೋಡಿ ಇವರು ಬೇಳೆಕಾಳು ಬೇಯಿಸಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅದಾಗಬಾರದು ಎಂಬತಕ್ಕಂತಹದ್ದನ್ನೇ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ. ಆ ಬರೆದಿರ್ತಕ್ಕಂತಹ ಗ್ರಂಥದ ಒಂದೊಂದು ನುಡಿಮುತ್ತುಗಳನ್ನು ಅರಿತು ಅದರಂತೆ ಜೀವನದ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಸರ್ವರು ಸಹಿತ ಒಂದಷ್ಟು ಸುಖ ಸಂತೋಷದಿಂದ ನಾವು ಮನುಷ್ಯರು ಎಂಬತಕ್ಕಂತಹ ಒಂದು ಮಾತಿಗೆ ಅರ್ಥ ಆಗ ಸಿಗುತ್ತೆ. ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂತಹ ವಿಚಾರಗಳನ್ನ ಎಲ್ಲರಿಗೂ ತಿಳಿ ಹೇಳುವಂತಹ ಕಾಯಕ ಘನ ಸರ್ಕಾರವೂ ಮಾಡಬೇಕು. ಜೊತೆಗೆ ಪ್ರತಿಯೊಬ್ಬರು ಸಹಿತ ತಿಳಿದಿರ್ತಕ್ಕಂಥವ್ರು ಇನ್ನೂ 4 ಜನಕ್ಕೆ ತಿಳಿ ಹೇಳುವಂತಹ ಕಾಯಕವನ್ನ ಎಲ್ಲರೂ ಮಾಡಬೇಕು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಇವತ್ತು ಗುರುಗಳ ವಾರ, ಗುರುವಾರ, ಗುರು ರಾಯರ ಅನುಗ್ರಹವನ್ನು ಪಡಿತಕ್ಕಂತಹ ವಾರ. ಯಾವುದೇ ಒಂದು ವಿಚಾರ ಆದರೂ ಅರ್ಥೈಸಿಕೊಳ್ಳೋದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಎಲ್ಲಾ ವಿಚಾರಗಳನ್ನು ಓಲೈಸಬೇಕು. ನಾವು ಎಲ್ಲಾ ವಿಚಾರಗಳನ್ನು ತಿಳ್ಕೊಳ್ಬೇಕು. ಮನುಷ್ಯನಾಗಿ ಕಾಣುವುದನ್ನು ಕಲ್ತ್ಕೋಬೇಕು. ಮನುಷ್ಯನಿಗಿರ್ತಕ್ಕಂಥ ಕಷ್ಟಗಳನ್ನು ಅರ್ಥಕೊಳ್ಳಬೇಕು. ಆ ಕಷ್ಟಕ್ಕೆ ಒಂದು ಪರಿಹಾರವನ್ನು ಹುಡುಕುವ ಕಾಯಕ ಪ್ರತಿಯೊಬ್ಬರು ಮಾಡಬೇಕು. ನಾನೊಬ್ಬ ಚೆನ್ನಾಗಿದ್ದರೆ ಸಾಲದು, ನನ್ನ ಮುಂದಿರ್ತಕ್ಕಂಥ 4 ಜನ ಚೆನ್ನಾಗಿದ್ದರೆ ಸಾಲದು, ಇಡೀ ಸೃಷ್ಟಿಯೇ ಚೆನ್ನಾಗಿರಲಿ ಎಂಬತಕ್ಕಂತಹ ಮನಸ್ಸು ಎಲ್ಲರಲ್ಲಿರಬೇಕು. ಅಂತಹ ಒಂದು ಚಿಂತನೆಯನ್ನ, ಅಂತಹ ಒಂದು ಮನಸ್ಥಿತಿಯನ್ನು ತರುವಂತಹ ಪ್ರತಿಯೊಬ್ಬರ ಮನಸ್ಸಿಗೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ರಾಶಿ ನಕ್ಷತ್ರಗಳು ಜೊತೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಈ ಶುಭ ದಿನದ ಪಂಚಾಂಗವನ್ನು ನೋಡಬೇಕು. ನಾವು ಪಂಚಾಂಗ ಶಾಸ್ತ್ರ ಜೊತೆಗೆ ಪಂಚಾಂಗ ಆದ ನಂತರ ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂತಹದ್ದನ್ನು ತಿಳ್ಕೊಳ್ಳುವಂಥದ್ದಿದೆ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಇವತ್ತಿನ ತಿಥಿವಾರ ನಕ್ಷತ್ರವನ್ನ ನೋಡೋಣ. ಓಂ ಸರ್ವಸ್ಯಾಪ್ತಿ ಸರ್ವಸದಿತಿ ಸರ್ವದೇವದೇನಾಪ್ನೋತಿ ಸರ್ವಂಜಯತಿ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 14/4/2022 ಗುರುವಾರ ತ್ರಯೋದಶಿ ಪುಬ್ಬ ನಕ್ಷತ್ರ ಮಹಾವೀರ ಜಯಂತಿ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ. ಇವತ್ತು ಘನ ಸರ್ಕಾರ ಸಹಿತ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಂಡಿರತಕ್ಕಂತಹ ಕಾರ್ಯಕ್ರಮಗಳಿದೆ. ಹಾಗೆ ಸಾಕಷ್ಟು ಕಡೆ ಅಂಬೇಡ್ಕರ್ ಅಭಿಮಾನಿಗಳು, ಎಲ್ಲಿಲ್ಲ ಅಂಬೇಡ್ಕರ್ಗೆ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ. ಯಾಕೆಂದ್ರೆ ಅವರ ಗ್ರಂಥದ ಶಕ್ತಿ ಆ ತರಹದ್ದು, ಅವರ ಬುದ್ಧಿ ಚೈತನ್ಯ ಆ ತರಹದ್ದು. ಏನೇ ಆದರೂ ಸಾಕಷ್ಟು ನೋವುಗಳನ್ನು ತಿಂದು ಸಾಕಷ್ಟು ಹುಳಿಪೆಟ್ಟನ್ನು ತಿಂದು ಒಂದು ವಿಗ್ರಹವಾಗಿರ್ತಕ್ಕಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆ ವಿಚಾರ ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರು ಅದು ತುಂಬಾ ಕಡಿಮೆನೆ. ವ್ಯಕ್ತಿಯೊಳಗಿರ್ತಕ್ಕಂತಹ ಜ್ಞಾನ ಬಹಳ ಮುಖ್ಯ. ವ್ಯಕ್ತಿಯೊಳಗಿರ್ತಕ್ಕಂತಹ ಆ ಒಂದು ಚಿಂತನೆ ಬಹಳ ಮುಖ್ಯ. ವ್ಯಕ್ತಿಯೊಳಗಿರ್ತಕ್ಕಂತಹ ಸಮಾನತೆಯನ್ನು ಕೋರುವಂತಹ ಆ ಜ್ಞಾನ ಚಕ್ಷು ಇದೆಯಲ್ಲ ಅದು ಬಹಳ ಮುಖ್ಯ. ಹಾಗಾಗಿ ಇಂತೆಲ್ಲ ವಿಶೇಷತೆಗಳು ಒಳಗೊಂಡಿರ್ತಕ್ಕಂಥ ಈ ಒಂದು ಗುಣ ಯಾರಲ್ಲಾದರೂ ಇದೆ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಯಾಕೆಂದ್ರೆ ಎಲ್ಲರೂ ಅವರವರ ಹಂತಕ್ಕೆ ಅವರ ಆಲೋಚನೆ ಇರುತ್ತೆ ಅಥವಾ ಅವರವರ ಒಂದು ವರ್ಗಕ್ಕೆ ಮಾತ್ರ ಆಲೋಚನೆ ಇರುತ್ತೆ. ಎಲ್ಲರಿಗೂ ಸಮಾನತೆಯನ್ನು ತರುವಂತಹ ಗುಣ ಅವರಲ್ಲಿತ್ತು. ಒಳ್ಳೆಯದಾಗಲಿ. ಇನ್ನು ಇವತ್ತು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಪೂರ್ವಭಾದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದು. ಪೂರ್ವಭಾದ್ರ ನಕ್ಷತ್ರದ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಪ್ರತಿ ದಿನದಂತೆ ದರ್ಪಣಾಂಜನ, ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲವನ್ನು ಸಹಿತ ತಿಳ್ಕೊಳ್ಳುವಂತಹದ್ದೊಂದು ಕ್ರಮ. ಜೊತೆಗೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾರಾಬಲ. ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಹೇಗಿದೆ, ಇವತ್ತಿನ ಬಲ ಹೇಗಿದೆ, ಇವತ್ತು ನಾನು ಮಾಡುವ ಕೆಲಸ ಹೇಗಿದೆ, ಈ ಕೆಲಸದ ಕಾರ್ಯವೈಖರಿ ಹೇಗಾಗುತ್ತೆ, ಲಾಭ ನಷ್ಟಗಳೇನು, ನಾನು ಈ ಕೆಲಸ ಮಾಡ್ಬೋದಾ ಬಿಡ್ಬೋದಾ, ಇವೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ನಕ್ಷತ್ರ ಬಹಳ ಮುಖ್ಯವಾಗುತ್ತೆ. ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಧನಿಷ್ಠ ಆಯಿತು, ಶತಭಿಷ ಆಯಿತು, ಇನ್ನು ಪೂರ್ವಭಾದ್ರ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಪೂರ್ವಭಾದ್ರ ನಕ್ಷತ್ರ, ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ತಾರಾಬಲ. ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರಕ್ಕೆ ಜನ್ಮತಾರೆ ಆದರೆ ಪೂರ್ವಭಾದ್ರ ಪುನರ್ವಸು ವಿಶಾಖ, ಪೂರ್ವಭಾದ್ರ ಪುನರ್ವಸು ವಿಶಾಖ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು.
ಇನ್ನು ಸಂಪತ್ತಾರೆ ಆದರೆ ಉತ್ತರಾಭಾದ್ರ ಪುಷ್ಯಮಿ ಅನುರಾಧ, ಉತ್ತರಾಭಾದ್ರ ಪುಷ್ಯಮಿ ಅನುರಾಧ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ವಿಪತ್ತಾರೆ ಆದರೆ ಇಲ್ಲಿ ರೇವತಿ ಆಶ್ಲೇಷ ಜ್ಯೇಷ್ಠ, ರೇವತಿ ಆಶ್ಲೇಷ ಜ್ಯೇಷ್ಠ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಕ್ಷೇಮತಾರೆ ಆದರೆ ಅಶ್ವಿನಿ ಮಕ ಮೂಲ, ಅಶ್ವಿನಿ ಮಕ ಮೂಲ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಪ್ರತ್ಯಕ್ತಾರೆ ಆದರೆ ಇಲ್ಲಿ ಪ್ರತ್ಯಕ್ತಾರೆ ಆದರೆ ಭರಣಿ ಪುಬ್ಬ ಪೂರ್ವಾಷಾಢ, ಭರಣಿ ಪುಬ್ಬ ಪೂರ್ವಾಷಾಢ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಸಾಧನ ತಾರೆ ಆದರೆ ಕೃತಿಕಾ ಉತ್ತರ ಉತ್ತರಾಷಾಢ, ಕೃತಿಕಾ ಉತ್ತರ ಉತ್ತರಾಷಾಢ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ನೈದನ ತಾರೆ ಆದರೆ ರೋಹಿಣಿ ಹಸ್ತ ಶ್ರವಣ, ರೋಹಿಣಿ ಹಸ್ತ ಶ್ರವಣ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮಿತ್ರತಾರೆ ಆದರೆ ಮೃಗಶಿರ ಚಿತ್ತ ಧನಿಷ್ಠ, ಮೃಗಶಿರ ಚಿತ್ತ ಧನಿಷ್ಠ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಪರಮ ಮಿತ್ರತಾರೆ ಆದರೆ ಆರಿದ್ರ ಸ್ವಾತಿ ಶತಭಿಷ, ಆರಿದ್ರ ಸ್ವಾತಿ ಶತಭಿಷ ಇದು ಮಧ್ಯಮದಲ್ಲಿರ್ತಕ್ಕಂಥದ್ದು. ಇದು ತಾರೆಗಳ ವಿಶೇಷ. ಈ ತಾರೆಗಳ ತಾರಾಬಲವನ್ನು ತಿಳ್ಕೊಳ್ಳೋದು ಸಹಿತ ಬಹಳ ವಿಶೇಷವಾಗಿರುತ್ತೆ. ಇದು ತಿಳ್ಕೊಳ್ಳೇಬೇಕಾಗುವಂತಹದ್ದು. ನಾವು ಯಾವುದೇ ಒಂದು ಶುಭಾಶುಭಗಳ ಕಾರ್ಯಕ್ರಮ ನೋಡಿದ್ರೆ ಆ ಶುಭ ಕಾರ್ಯಗಳಲ್ಲಿ ಮುಖ್ಯವಾಗಿ ನೋಡಬೇಕಾದ್ದೇ ತಾರಾಬಲ ಅಂತ ಹೇಳ್ತಾರೆ. ಹಾಗಾಗಿ ತಾರಾಬಲದ ಒಂದಷ್ಟು ವಿಮರ್ಶೆ ಪ್ರತಿನಿತ್ಯ ನಾವು ತಿಳ್ಕೊಳ್ತಿರ್ತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲೂ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ 25 ನಕ್ಷತ್ರಗಳಾಯಿತು, ಇನ್ನೊಂದೆರಡು ನಕ್ಷತ್ರಗಳಿದೆ. ಅದನ್ನು ತಿಳ್ಕೊಂಡಾದ ನಂತರ ಮತ್ತೊಂದು ಹೆಜ್ಜೆ ಮುಂದು. ಆದರೆ ಇದೆಲ್ಲವೂ ಸಹಿತ ಒಂದಷ್ಟು ಬೇಸಿಕ್ ಅಷ್ಟೇ. ಎಲ್ಲರೂ ಅಂದ್ರೆ ಈ ಕೆಲವಷ್ಟು ವಿಚಾರ ಯಾರೂ ಒಬ್ಬರು ಗಮನಕ್ಕೆ ತಂದಿರೋದಿಲ್ಲ, ತರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಈ ವಿಚಾರವನ್ನು ನಿಮ್ಮ ಮುಂದೆ ಉಣಬಡಿಸ್ತಾ ಇದ್ದೀವಿ. ಆದರೂ ರಾಶಿಗಳಾಯಿತು, ರಾಶಿಯಲ್ಲಿರ್ತಕ್ಕಂಥ ಫಲಾಫಲಗಳಾಯಿತು, ಅದರ ಜೊತೆಗೆ ನಕ್ಷತ್ರದ ಈ ತಾರಾಬಲ ಆಯಿತು. ಮುಂದೆ ನಾವು ತಿಳ್ಕೊಳ್ಳುವಂಥ ವಿಚಾರ ಮತ್ತಷ್ಟು ವಿಶೇಷವಾಗಿದೆ. ಆ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿದು ಇದರೊಂದಿಗೆ ಮನೋಗತ ಪ್ರಶ್ನೆ ಎಂಬತಕ್ಕಂಥದ್ದನ್ನು ಈಗಾಗಲೇ ಶ್ರೀನಿವಾಸ ಶರ್ಮಾರವರಿಂದ ತಾವು ತಿಳ್ಕೊಳ್ತಾ ಇದ್ದೀರಿ. ಇನ್ನು ಪ್ರತಿ ಭಾನುವಾರ ಸಹಿತ ರಾಶಿಫಲವನ್ನು ತಿಳಿಸ್ತಿರ್ತಕ್ಕಂಥ ಕ್ರಮ ಈಗಾಗಲೇ ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿದೆ. ಅದೇ ಪ್ರಕಾರ ಈ ಭಾನುವಾರ ಸಹಿತ ರಾಶಿಫಲ ಬಹಳ ಅತ್ಯುತ್ತಮವಾಗಿದೆ. ಅದರೊಂದಿಗೆ ಮತ್ತಷ್ಟು ವಿಚಾರಗಳು ಇದೆ, ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಗುರುಜೀಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ನಮಃ. ಹರಿಂ ಕರಾಸನ ಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಧರಾಂ ತ್ರಿಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕ ಮಹಾಪುರುಷ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ನಮ್ರತೆಯಿಂದ ಒಳ್ಳೆಯ ಮನಸ್ಸಿನಿಂದ ಯಾವೊಂದು ವಿಚಾರವನ್ನು ಹೆಚ್ಚಾಗಿ ಆಲೋಚನೆ ಮಾಡಿದ್ರೆ ಸಮಾಧಾನಕರವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲ. ಯಾವುದು ಬೇಡವೋ ಅದ್ರ ಬಗ್ಗೆ ನಿಮ್ಮ ಆಲೋಚನೆ, ಯಾವುದು ಸರಿ ಇಲ್ವೋ ಅದರ ಬಗ್ಗೆನೇ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಹಾಗೆ ಯಾವ ಸ್ನೇಹ, ಯಾವ ವಿಶ್ವಾಸ, ಯಾರೊಂದಿಗೆ ನಂಬಬೇಕು, ಯಾರು ನಂಬಬಾರದು, ಯಾರೊಂದಿಗೆ ನಂಬಿ ವ್ಯವಹರಿಸುವಾಗ ಏನು ಹಣಕಾಸನ್ನು ಕೊಟ್ಟು ಲಾಸ್ ಮಾಡ್ಕೊಳ್ಳೋದಿದೆಯೋ ಇದು ಯಾವುದನ್ನೂ ಸರಿಯಾದ ರೀತಿ ತೆಗೆದುಕೊಳ್ಳೋದಿರ ಇಲ್ಲದಂತ ರೀತಿ ಚಿಂತನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಅದರ ಜೊತೆಗೆ ಮೇಷರಾಶಿಯವರಿಗೆ ಬೆಳಿಗ್ಗೆ 11:45 2:20 ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ಉತ್ತರಾಭಿಮುಖವಾಗಿ ನಿಂತು ಗ್ಲೌಮ್ ಎಂಬತಕ್ಕಂತಹ ಗಣಪತಿ ಅಂದ್ರೆ ಗ್ಲೌಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಗ್ಲೌಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಹೇಳಿ ಅದಾದ ನಂತರ ಗಣಪತಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮತ್ತು ಮನೆಯಿಂದ ಆಚೆ ಹೊರಡುವಾಗಲೂ ಸಹಿತ ನಿಮ್ಮ ಪ್ರಧಾನ ದ್ವಾರವನ್ನು ಸ್ಪರ್ಶಿಸಿ ನಮಸ್ಕರಿಸಿಕೊಂಡು ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇದು ಮೇಷರಾಶಿಯವರು ಇವತ್ತು ಮಾಡಲೇಬೇಕು. ಯಾಕೆಂದ್ರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಷ್ಟೊಂದು ಅನುಕೂಲ ಇರತಕ್ಕಂಥ ದಿನ ಅಲ್ಲ. ಹಾಗಾಗಿ ಗ್ಲೌಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ನಿಮಗೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಸುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಏನೇ ಕೆಲಸ ಮಾಡಿದ್ರೂ ಒಂದಿಷ್ಟು ಅಡ್ಡಿ ಆತಂಕ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ಲಂತ ರೀತಿಯಲ್ಲಿ ಇರುತ್ತೆ. ಅಧಿಕವಾದಂಥ ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಆದರೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪಡೆಯಬೇಕು, ಸಿದ್ಧಿಸಿಕೊಳ್ಳಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮಗಿರುತ್ತೆ.
ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತ ಕಾಲ ಇವತ್ತು ವೃಷಭ ರಾಶಿಯವರಿಗಿದೆ. ನಿಮ್ಮ ಜಾತಕದಲ್ಲೂ ಸಹಿತ ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ದೇವಿಯ ಉಪಾಸನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ಆಚೆ ಹೊರಡೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಹೆಚ್ಚು ಲಾಭಗಳಾಗಿ ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ. ಯಾರಿಗೆ ಏನು ಕೊಟ್ಟು ತೆಗೆದುಕೋಬೇಕು, ಏನು ವ್ಯವಹರಿಸಬೇಕು, ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದು ಆಲೋಚನೆ ಇಲ್ದಿರ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದು ಸಮಸ್ಯೆಗೆ ದಾರಿ ಮಾಡ್ಕೊಂಡ್ಬಿಡುತ್ತೆ. ಬಹಳ ಜೋಪಾನ, ಎಚ್ಚರ ಇರಲಿ, ಒಳ್ಳೇದಾಗ್ಲಿ. ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನ ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರಬಹುದು ಅಥವಾ ಆರೋಗ್ಯ ಸರಿ ಇಲ್ಲದಿರ ಇರತಕ್ಕಂಥದ್ದು ಇರಬಹುದು. ಅದಕ್ಕಾಗಿ ನೀವು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಡತಕ್ಕಂಥದ್ದು ಅಥವಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನ ಮನಸಾರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುವಿನ ಹೆಸರಲ್ಲಿ ಒಂದಿಬ್ಬರ ಹಸಿವನ್ನು ನೀಗಿಸುವಂತಹ ಕಾಯಕವನ್ನು ನೀವು ಮಾಡಿದ್ರು ಮಿಥುನ ರಾಶಿಯಲ್ಲಿ ಇರತಕ್ಕಂಥವ್ರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ನೀವು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಂದಷ್ಟು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಸಾಕಷ್ಟು ದಿನಗಳಿಂದ ನಿಮ್ಮ ಪ್ರಯತ್ನದಲ್ಲಿ ಒಂದಷ್ಟು ವಿಘ್ನಗಳಿರೋದ್ರಿಂದ ಆ ಪ್ರಯತ್ನ ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇರುತ್ತೆ. ಆದರೆ ಅಂತಹ ಪ್ರಯತ್ನದಲ್ಲಿ ಸಾಫಲ್ಯತೆಯನ್ನು ಸಿದ್ಧಪಡಿಸಿಕೊಳ್ಳುವಂತ ಯೋಗ ಫಲ ಇರತಕ್ಕಂತಹ ಶುಭ ದಿನ ನಿಮ್ಮದಾಗುತ್ತೆ. ಇದಕ್ಕಾಗಿ ಇವತ್ತಿನ ದಿವಸ ದುರ್ಗಾ ಸಪ್ತಶತಿಯಾಗ್ಲಿ, ದೇವಿ ಖಡ್ಗಮಾಲಾಗ್ಲಿ ಅಥವಾ ದುರ್ಗಾ ಸೂಕ್ತ ಮಂತ್ರವನ್ನಾಗ್ಲಿ ಇದನ್ನು ತಾವು ಆಲಿಸೋದ್ರಿಂದ ಅಥವಾ ಕೇಳೋದ್ರಿಂದ ತುಂಬಾ ಅನುಕೂಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಕರ್ಕಾಟಕ ರಾಶಿಯವರು ದೇವಿಯನ್ನು ಪ್ರಾರ್ಥನೆ ಮಾಡಿ ತಂದೆಯ ಆಶೀರ್ವಾದ ಪಡೆದು ನಂತರ ಆಚೆ ಹೊರಡಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಶೇಖ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಳಬಹುದು, ಸಮಾಧಾನಕರವಾದಂಥದ್ದನ್ನು ತೃಪ್ತಿಕರವಾಗಿ ಸ್ವೀಕರಿಸಬಹುದು. ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸಿಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ತಮ್ಮ ಮನದಾಸೆಯನ್ನ, ಮನದಾಳದ ಮಾತನ್ನ ಅಥವಾ ತಮಗೆ ಇಷ್ಟವಾಗಿರತಕ್ಕಂಥ ರೀತಿ ನೀತಿಗಳನ್ನು ಹಂಚಿಕೊಳ್ಳೋದ್ರಲ್ಲಾಗ್ಲಿ, ಮಾತಾಡೋದ್ರಲ್ಲಾಗ್ಲಿ ಅಥವಾ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿ ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಸಹಿತ ಸಾಕಷ್ಟು ಇದೆ. ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮುಂದಿರ್ತೀರಿ. ಆದರೆ ಒಂದಿಷ್ಟು ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಇರಬೇಕು. ಅತಿಯಾದಂಥ ಸೊಂಟ ನೋವು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಒಂದಿಷ್ಟು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಕ್ಕಂಥದ್ದು, ಬಹಳಷ್ಟು ಬೇಕಾಗಿರತಕ್ಕಂಥವರು ಆತ್ಮೀಯರು ಅಥವಾ ಜೊತೆಯಲ್ಲಿರ್ತಕ್ಕಂಥವರಿಂದ ಎಲ್ಲೋ ಒಂದು ಕಡೆ ಮೋಸಕ್ಕೊಳಗಾಗ್ತಿದೇನೋ ಅನ್ನೋಂತಹ ಮನಸ್ಥಿತಿಯು ನಿಮಗೆ ಬರಬಹುದು. ಆದರೆ ಇವತ್ತು ಸರಿಸುಮಾರು 4 ರಿಂದ 6 ಗಂಟೆ 20 ನಿಮಿಷ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಎಚ್ಚರಿಕೆಯ ನಡೆ ಇವತ್ತು ಬಹಳಷ್ಟು ಒಳಿತು. ಆದರೂ ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮಗೆ ಇಷ್ಟವಾಗಿರತಕ್ಕಂಥ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಗುರು ಸಾನ್ನಿಧ್ಯಗಳನ್ನು ಒಮ್ಮೆ ದರ್ಶನ ಮಾಡಿ ಬರೋದ್ರಿಂದಲೂ ಸಾಕಷ್ಟು ಲಾಭಗಳನ್ನೇ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆದರ ಬಗ್ಗೆ ನೀವು ಸ್ವಾಗತಿಸ್ತಾ ಒಳ್ಳೆದನ್ನ ಆಲೋಚನೆ ಮಾಡ್ತೀರಿ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ಯಾವ ತೀರ್ಮಾನ ತರೋದಿಲ್ಲ. ಸಾಧ್ಯವಾದಷ್ಟು ಆಲೋಚಿಸ್ತೀರಿ. ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಮನಸ್ಸಲ್ಲಿ ಇಲ್ಲದ ಕಲಹ ಉಂಟಾಗುತ್ತೆ. ಒಂದಿಷ್ಟು ಬೇರೆ ಬೇರೆ ತರ ಚಿಂತನೆಗಳು ಶುರುವಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಸರಿಯಾದ ರೀತಿ ಅದನ್ನು ಅರ್ಥೈಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ತೊಂದರೆ ಎಂಬತಕ್ಕಂಥದ್ದು ಆಗಬಹುದು. ಆದರೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇವತ್ತು ನೀವು ಮಾಡಬೇಕಾದ್ದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ 1 ಚಿಟಿಕೆ ಅರಿಶಿನವನ್ನ ದಕ್ಷಿಣಾಭಿಮುಖವಾಗಿ ನಿಂತು ಅರಿಶಿನದ ನೀರಿನಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಶಾಂತಿ ಸಮಾಧಾನವನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಒಂದಿಷ್ಟು ಚಂಚಲತೆ ಇದೆ. ದೂರಭಾರ ಪ್ರಯಾಣ ಹೊರಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು, ಹೊಸ ರೂಪವನ್ನು ತಾಳಬೇಕು, ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಇರ್ತಕ್ಕಂಥದ್ರಲ್ಲೇ ನೆಮ್ಮದಿ ಕಾಣಬೇಕು, ಏನಾದ್ರು ಒಂದು ಹೊಸತನವನ್ನು ಕಂಡು ಅದರಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಎಡಗಡೆ ಭುಜದ ಭಾಗ ನೋವು ಬರ್ತಕ್ಕಂಥದ್ದು. ಅದೇ ಪ್ರಕಾರ ಪುರುಷರಿಗಾದರೆ ಇವತ್ತು ನಡೆದು ಓಡಾಡುವಾಗ ಅಂದರೆ ನಡೆಯುವ ಹಾದಿನಲ್ಲಿ ಒಂದಿಷ್ಟು ಕಾಲಿಡತಕ್ಕಂಥದ್ದಾಗಲಿ, ಕಾಲಿನ ಹೆಬ್ಬೆಟ್ಟಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಬಲಗಡೆ ಕಿವಿ ಭಾಗ ನೋವು ಬರ್ತಕ್ಕಂಥದ್ದು ಇದು ಕಾಣಿಸ್ಕೊಳ್ಬಹುದು. ಒಂದಷ್ಟು ಎಚ್ಚರಿಕೆ ಇರಲಿ. ಏನೇ ಆದರೂ ಲೇವಾದೇವಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂತಹದ್ದು ಇವತ್ತಷ್ಟು ಒಳ್ಳೆ ದಿನ ಅಲ್ಲ. ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇರಲಿ, ಮತ್ತೊಬ್ಬರ ಸಹಕಾರ ಇರಲಿ. ಮತ್ತೊಬ್ಬರ ಸಹಾಯದಿಂದ ಮಾತ್ರ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸಬಹುದು ಇವತ್ತು ತುಲಾರಾಶಿಯವರು. ಆದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡಬೇಕಾದ ಕೆಲಸದಲ್ಲಿ ಎಲ್ಲೂ ಸಹಿತ ಯಾವುದೇ ಒಂದಿಷ್ಟು ಅಡ್ಡಿ ಆತಂಕ ಅಂತ ಎದುರಾದರೂ ಆ ಕ್ಷಣ ಮತ್ತೊಬ್ಬರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು, ಮತ್ತೊಬ್ಬರ ಮಾರ್ಗದರ್ಶನ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡುವಂಥದ್ದು ಸಮಂಜಸ ಅಲ್ಲ. ಯಾವುದೇ ಒಂದು ವಿಚಾರವನ್ನು ಯಾರಿಗೂ ಗೊತ್ತಿಲ್ಲದಿರ ಏನೋ ರಹಸ್ಯವಾಗಿ ನಾನು ಮಾಡಿ ಅದರಿಂದ ಒಂದಿಷ್ಟು ಲಾಭ ಕಾಣ್ತೀನಿ ಅಂದರೆ ಸಾಧ್ಯವಿಲ್ಲ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಡ್ಡಿ ಆತಂಕ ಇರುತ್ತೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂತ ರೀತಿ ಇರುತ್ತೆ. ಇವತ್ತಿನ ನಿಮ್ಮ ಗ್ರಹ ಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ಬಹಳಷ್ಟು ಸಮಾಧಾನ ಬೇಕಾಗತ್ತೆ. ದುಡುಕಿ ಯಾವ ತೀರ್ಮಾನ ತರಬೇಡಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕವೂ ಇನ್ನೊಬ್ಬರು ಗೊತ್ತಿರುವಂಥ ರೀತಿಯಲ್ಲೇ ಇರಲಿ. ಹಾಗೆ ಏನೇ ಲೇವಾದೇವಿ ಮಾಡಬೇಕಾದ್ರೂ ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಇದು ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಇವತ್ತು ನೀವು ಮಾಡುವ ಕೆಲಸ ಸಾಕಷ್ಟು ದಿನಗಳಾದರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ, ಜವಾಬ್ದಾರಿ ಸಾಕಷ್ಟು ಇರಲಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನೀವು ಬರೆದಿರುವಂತಹ ಪತ್ರವೊಂದನ್ನು ಓದೋಣ, ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ, ಪತ್ರದ ಜೊತೆಗೆ ಪ್ರಸಾದವನ್ನು ಕಳಿಸಿದ್ದಾರೆ, ಮಾರಿಕಾಂಬಾ ಪ್ರಸಾದ. ಮಹಾಲಕ್ಷ್ಮಿ ಮಾರಿಕಾಂಬಾ ಪ್ರಸಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಜಾತ್ರಾ ಮಹೋತ್ಸವ ಆಯಿತು. ತಾಯಿ ಮಾರಿಕಾಂಬಾಳ ಜಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯವೇ ತಿರುಗಿ ನೋಡುವಂತಹದ್ದು ಮಾರಿಕಾಂಬಾಳ ಅನುಗ್ರಹ ಇದೆ. ಯಾಕೆಂದ್ರೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಮಾರಿಕಾಂಬ ಈ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಮೂರ್ತಿಯನ್ನೇ ಊರಿನ ಪ್ರಮುಖ ಬೀದಿಗಳಲ್ಲಿ ತಂದು ಉತ್ಸವವನ್ನು ಮಾಡುವಂತಹ ಕಾಯಕ ಯಾವುದಾದ್ರೂ ಒಂದು ಆಲಯದಲ್ಲಿದ್ದರೆ ಅದು ಶಿರಸಿ ಮಾರಿಕಾಂಬಾಳಲ್ಲಿ ಮಾತ್ರವೇ. ಅದರಲ್ಲೂ ಆ ತಾಯಿಯ ಒಂದು ಅಲಂಕಾರ, ಆ ತಾಯಿಯ ವೈಭೋಗ, ಆ ತಾಯಿಯ ವಿಶೇಷತೆ ಅಬ್ಬಾ ಒಂದ ಎರಡ ಹೇಳ್ತಾ ಹೊರಟ್ರೆ ಆ ತಾಯಿಯ ವರ್ಣನೆ ಸಾಕಷ್ಟು ಇದೆ. ಶಿರಸಿಯ ಜನ ನಿಜಕ್ಕೂ ಭಾಗ್ಯವಂತರು. ಅಂತಹ ಒಂದು ವೈಭೋಗವನ್ನು ನೋಡುವಂತಹ ಆ ಒಂದು ಸುಂದರವಾದ ಗಳಿಗೆ ಶಿರಸಿಗಲ್ದಿರ ಮತ್ತೆಲ್ಲೂ ಸಿಗ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಶಿರಸಿ ಮಾರಿಕಾಂಬಾಳ ಸಂಪೂರ್ಣ ಅನುಗ್ರಹ ಇಡೀ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ, ಎಲ್ಲರಿಗೂ ಒಳಿತಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿಯನ್ನು ಆದಷ್ಟು ಬೇಗ ನೋಡುವಂತ ಭಾಗ್ಯ ನಮಗೂ ಸಿಗ್ಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆದಾಗ್ಲಿ. ಅಂಬಾ, ಇನ್ನು ಪ್ರಸಾದ ಕಳಿಸಿದ್ದೀರಿ. ಪ್ರಸಾದ ಕಳಿಸಿರ್ತಕ್ಕಂತಹ ನಿಮಗೆ ಪ್ರಸಾದವನ್ನು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಾನು ಈ ತರ ಪ್ರಸಾದ ನೋಡಿದ್ದು ಇದೇ ಫಸ್ಟ್. ಇದೇನೋ ಬೆಲ್ಲದ್ದೋ ಏನೋ ಅನ್ಸುತ್ತೆ ಅಲ್ವಾ? ಆ ಭಾಗದ ತಾಯಿಯ ಸಾನ್ನಿಧ್ಯದಲ್ಲಿ ಸಿಗುವ ಪ್ರಸಾದವೋ ಏನೋ ಇರಲಿ. ಏನಿದ್ರು ಇದರ ಜೊತೆಗೆ ಈ ಕುಂಕುಮ ಪ್ರಸಾದ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಹೇಳಮ್ಮ. ಗುರುಜಿಯವರು ಹೆಸರು ತಿಳಿಸಿಲ್ಲ, ಮತ್ತೆ ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಕೋಡ್ ವರ್ಡ್ A88 ಅಂತ ಬರ್ತಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಕುಂಭರಾಶಿ ಧನಿಷ್ಠ ನಕ್ಷತ್ರ ಅಂತ ಹೇಳಿದ್ದಾರೆ. ಫೋಟೋ ತೋರಿಸೋದು ಕೂಡ ಬೇಡ ಅಂತ ಕೇಳಿದ್ದಾರೆ ಗುರುಜಿ. 3 ವರ್ಷಗಳಿಂದ ನಾನು ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಪ್ಪನ ಕಡೆಯವರು ಮತ್ತು ಅಮ್ಮನ ಕಡೆಯವರು ಎರಡೂ ಕಡೆ ಶತ್ರುಗಳಿದ್ದಾರೆ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಬಂದ್ರೆ ಅದನ್ನ ತಪ್ಪಿಸ್ತಾರೆ ಗುರುಜಿ. ಮತ್ತೆ ಈಗ ನಾವು ಒಂದು ಬಾಡಿಗೆ ಮನೆಗೆ ಬಂದು 1 ವರ್ಷ ಆಗಿದೆ. ನಮ್ಮ ಅಜ್ಜನ ಕಾಲದಿಂದಲೂ ನಾವು ಯಾವುದೇ ಒಂದು ಅನುಷ್ಠಾನ ತಂತ್ರಸಾರ ಮಾಡಿದ್ರೆ ಅದು ನಮಗೆ ಕೈಗೂಡೋದಿಲ್ಲ, ಅನುಕೂಲ ಆಗೋದೇ ಇಲ್ಲ. ಮತ್ತೆ ಯಾವುದೇ ಪೂಜೆ ಮಾಡಿದ್ರು ಅದರಲ್ಲಿ ನೀರಲ್ಲಿ ಭಸ್ಮ ತರ ಆಗ್ತಾ ಇದೆ ಗುರುಜಿ. ಏನ್ ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನನ್ನ ಮದುವೆ ಕೂಡ ಸೆಟ್ ಆಗ್ತಾ ಇಲ್ಲ. ಜೊತೆಗೆ ನನ್ನ ಅಮ್ಮ, ನನಗೆ ಮತ್ತು ನನ್ನ ತಂಗಿಗೆ ಈಗ ನಾವು ಈ ಬಾಡಿಗೆ ಮನೆಗೆ ಬಂದಾಗ್ಲಿಂದ 1 ವರ್ಷಗಳಿಂದ ಕೂದಲು ತುಂಬಾ ಉದುರುತ್ತಾ ಇದೆ. ಮೊದಲೇ ಮದುವೆ ಸೆಟ್ ಆಗ್ತಿಲ್ಲ, ಅದರಲ್ಲಿ ಕೂದಲು ತಲೆ ಬಾಚೋದಕ್ಕೂ ತಲೆ ಸ್ನಾನ ಮಾಡೋಕ್ಕೂ ಭಯ ಆಗಿದೆ. ಇದಕ್ಕೂ ಕೂಡ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ತಂತ್ರಸಾರಗಳದ್ದು ಒಂದು ಭಾಗ, ಹೆಣ್ಣು ಮಕ್ಕಳ ಕೇಶ ಸೌಂದರ್ಯದ ಬಗ್ಗೆ ಹೇಳುವುದು ಅದು ಮತ್ತೊಂದು ಭಾಗ. ಆದರೆ ಈ ಹೆಣ್ಣು ಮಗುವಿನ ಕಣ್ಣರೇಖೆ ನೋಡ್ತಿದ್ರೆ
ಈಕೆ ನಿಜಕ್ಕೂ ಹೇಳಬೇಕಂದ್ರೆ ತಂತ್ರಸಾರಗಳಲ್ಲೇ ಇದ್ದಾಳೆ. ತಂತ್ರಸಾರಗಳು ಎಂಬತಕ್ಕಂಥದ್ದಿದೆಯಲ್ಲ, ಇದು ಒಂದು ವಿಷಪ್ರಯೋಗ. ಅಂದರೆ ಕೆಲವು ಮಾಟ ಮಂತ್ರಗಳು ಅಥವಾ ಕೆಲವು ವನಸಿರಿಗಳು, ಕೆಲವು ಆಗುವಂತಹ ಒಳ್ಳೆಯದನ್ನ ಕೆಡಿಸುವಂತಹದ್ದು ಅಥವಾ ಸುಂದರವಾದ ಬದುಕಿಗೆ ಒಂದು ಕಲ್ಲು ಹಾಕುವಂತಹದ್ದು, ಇದು ಕೆಲವು ಶತ್ರುಗಳು ನಡೆಸುವಂತಹದ್ದು. ಆದರೂ ತಾಯಿ ಮಾರಿಕಾಂಬಳ ಸಾನ್ನಿಧ್ಯ, ಶಿರಸಿಯಿಂದ ಬಂದಿರುವ ಕಾಗದ, ಅದು ಎಂತಹ ಒಂದು ಪವಾಡ ಕ್ಷೇತ್ರ, ಶಕ್ತಿ ಕ್ಷೇತ್ರ. ಅದು ಅಲ್ಲೇ ಇದೆ ಸಾಕಷ್ಟು ವಿಶೇಷತೆ. ತಾಯಿ, ನೀನು ಮಾಡಬೇಕಾದ್ದು ಯಾವ ತಂತ್ರ ಮಂತ್ರ ಯಂತ್ರ ಯಾವುದಕ್ಕೂ ತಲೆ ಹೋಗೋದು ಬೇಡ. ನೀನು ನಿನ್ನ ತಾಯಿಯ ಕ್ಷೇತ್ರ ಶಿರಸಿ ಮಾರಿಕಾಂಬಳ ಕ್ಷೇತ್ರಕ್ಕೆ 9 ಮಂಗಳವಾರ ಅಮ್ಮನವರಿಗೆ ಶ್ವೇತ ಪುಷ್ಪಗಳನ್ನು, ಬಿಳಿಯ ಹೂಗಳನ್ನು ಮತ್ತು ಶ್ರೀಗಂಧದ ಚಕ್ಕೆಯಿಂದ ತೆಗೆದಿರತಕ್ಕಂತಹ ಗಂಧ, ಬಿಳಿಯ ಹೂವು, ಅದರ ಜೊತೆಗೆ ಒಂದಷ್ಟು ಸೌಗಂಧಿಕವಾಗಿರ್ತಕ್ಕಂಥ ಸುಗಂಧ ದ್ರವ್ಯವನ್ನು ಆ ತಾಯಿಗೆ ತಗೊಂಡು ಸಮರ್ಪಣೆ ಮಾಡಿ, ಅಮ್ಮ ನನ್ನ ಜಾತಕದ ಮೇಲೆ ಅಥವಾ ನನ್ನ ಮೇಲೆ ಆಗ್ತಿರ್ತಕ್ಕಂಥ ಗದಾಪ್ರಹಾರವನ್ನು ದೂರ ಮಾಡು ಅಂತ ಹೇಳಿ ತಾಯಿನ ನೀನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಆದಷ್ಟು ಬೇಗ ವಿವಾಹ ಆಗುತ್ತೆ. ನಿನ್ನ ಈ ಒಂದು ಸೌಂದರ್ಯಕ್ಕೆ ಸಂಬಂಧಪಟ್ಟಂತ ಕೇಶಗಳು ಏನು ಉದುರ್ತಿದೆ ಅಂತಿದೆಯಲ್ಲ, ಇದು ತಂತ್ರಸಾರದಿಂದ ಇದು ಬಹಳ ಬೇಗ ನಿಲ್ಲುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜೀಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವನ್ನು ಗಳಿಸುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಸುಖ ಸಂತೋಷವಾಗಿದ್ದು ನೆಮ್ಮದಿಯುತವಾಗಿರ್ತಕ್ಕಂಥ ಕಾಲ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಇರಲ್ಲ. ಆದರೆ ನಿಮಗೆ ಸಿಗುವಂಥ ಸ್ಥಾನಮಾನ ಮಾತ್ರ ಬಹಳ ದೊಡ್ಡದಾಗಿರುತ್ತೆ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಿರುತ್ತೆ. ಇವತ್ತು ಏನೇ ಮಾಡಬೇಕಾದ್ರೂ ನೀವು ಮಾಡಬೇಕಾದ್ದು ಸಾಧ್ಯವಾದರೆ ನಿಮ್ಮ ಮನೆ ಪರಿಸರದಲ್ಲಿ ಎಲ್ಲಾದರೂ ಒಂದು ಕಡೆ ತೆಂಗಿನ ಮರ ಇದ್ದರೆ ಆ ತೆಂಗಿನ ಮರ, ಕಲ್ಪವೃಕ್ಷ, ಆ ತೆಂಗಿನ ಮರದ ಬುಡಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಧನುರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಖಂಡಿತ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಆದರೆ ತಾವೇ ಯಾವುದನ್ನು ಹೇಗೆ ಸ್ವೀಕರಿಸಬೇಕು ಅನ್ನತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿ ಕೂಗಾಡ್ತೀರಿ, ಕಿರ್ಚಾಡ್ತೀರಿ ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿ ತಂದುಕೊಳ್ತೀರಿ. ಯಾರೊಬ್ಬರನ್ನು ನಂಬಲಿಕ್ಕಾಗುವುದಿಲ್ಲ, ಎಲ್ಲರನ್ನೂ ಒಂಥರ ಅನುಮಾನಾಸ್ಪದವಾಗಿ ಕಾಣ್ತೀರಿ. ಅಂದರೆ ಪರಿಸ್ಥಿತಿ ಅಂತಕ್ಕಂಥದ್ದು ಪ್ರತಿ ಕಾಲದ ಒಂದಷ್ಟು ನೋವಿನ ಸಂಗತಿಗಳು ಸಾಕಷ್ಟು ಆದ್ದರಿಂದ ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೇಗೆ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥ ಅರಿವಿಲ್ಲದಂಥ ರೀತಿಯಲ್ಲಿ ಇದ್ದೀರಿ. ಆದರೂ ಸಹಿತ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಮಕರ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ವೃತ್ತಿ ಧರ್ಮದಲ್ಲಿ ವ್ಯಾಪಾರ, ವ್ಯವಹಾರ, ಏನು ಕೆಲಸ ಕಾರ್ಯಗಳು ಮಾಡಬೇಕು ಅನ್ಕೊಂಡ್ರು ಎಲ್ಲದರಲ್ಲೂ ಸಹಿತ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಹಸನ್ಮುಖಿತನವಾಗಿರಿ, ನಗುಮುಖವಾಗಿರಿ. ಭಗವಂತ ಕೊಟ್ಟದ್ದನ್ನು ಸ್ವೀಕರಿಸಿ, ಏನು ಕೆಲಸ ಮಾಡಬೇಕಾಗಿದೆಯೋ ಅದನ್ನು ಆಯಾ ಕಾಲಕ್ಕೆ ಮಾಡಿ ಮುಗಿಸಿ. ಹಾಗೆ ಇನ್ನೊಬ್ಬರನ್ನ ನಂಬಿ ನೀವು ಕೈಕಟ್ಟಿ ಕೂರತಕ್ಕಂಥದ್ದಲ್ಲ. ನೀವು ಮಾಡುವ ಕೆಲಸವನ್ನು ನೀವು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದರೆ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೂ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ, ಅಂದರೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 2:20 3:15 ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಹಿರಿಯರ ಸಮ್ಮುಖದಲ್ಲಿ ಅಥವಾ ಒಂದಷ್ಟು ಮಾರ್ಗದರ್ಶನದೊಂದಿಗೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ ಆಗುತ್ತೆ. ಇದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಹೆಚ್ಚಿನ ಫಲಾಫಲ ಎಲ್ಲವನ್ನೂ ಸಹಿತ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಒಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದಿದೆ. ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ನೀವು ಕ್ರಮಬದ್ಧವಾದಂತಹ ರೀತಿಯಲ್ಲಿ ನಡೆದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಾಸ್ತುಗೃಹಗಳಲ್ಲಿರ್ತಕ್ಕಂಥವರು ಒಂದಷ್ಟು ಬೇಡವಾದ ಚಿಂತನೆಗಳನ್ನು ಮಾಡಿ ಇಲ್ಲದ ಮನಸ್ಸಿಗೆ ನೋವುಂಟು ಮಾಡುವ ಪರಿಸ್ಥಿತಿ ಇವತ್ತೇ ಎದುರಾಗಬಹುದು. ಜಾತಕದಲ್ಲಿ ಗುರು ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನ ಬಾಧಿಸುತ್ತೆ. ಹಾಗಾಗಿ ಎಚ್ಚರಿಕೆಯ ನಡೆಯಬೇಕು, ಎಚ್ಚರಿಕೆ ಇರಬೇಕು, ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮಾ? ಏನ್ರಿ? ನಿಮ್ ಹೆಸರು? ಯಾಕಮ್ಮ? ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಯಾವ ಊರಿಂದ? ನಾವು ಹೊಸೂರು. ಆಯ್ತು, ಗುರುಜಿ ಹತ್ರ ಮಾತಾಡಿ. ಹಲೋ ಮಾತಾಡಿ. ಹಲೋ ಅಲ್ಲ, ನಮಸ್ಕಾರ ರೀ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಚೆನ್ನಾಗಿದ್ದೀವಿ. ಏನು ನಾವು ಬಾಡೋರಿ, ಹೊಲೆಲ್ಲ ಪಾಲೆಲ್ಲ ದುಡ್ಡು ಕರ್ಕೊಂಬಾಡು. ಹ್ಮ್ ಇದು ಮನೆ ಕಟ್ಸಿವ್ರಿ, ಹೊಸ ಮನೆ ಕೊಡ್ರಿ, ಚಲೋ ಆಗ್ತದ ಹೆಂಗ ಅಂತ ಕೇಳ್ಬೇಕಂತ. ಹೊಸ ಮನೆ ಕಟ್ಟಿದ್ದೀರಿ? ಹೊಸ ಮನೆ ಕಟ್ಸಾರಿ, ಮತ್ತೆ ಸಾಲ ಮಾಡಿ. ಸಾಲ ಮಾಡಿ ಮನೆ ಕಟ್ಟಿಸ್ಬೇಕು. ಮತ್ತೆ ಏನ್ ಮಾಡಕ್ಕೆ ಹೊಲ ಇಲ್ರಿ ನಮ್ಗ. ಮನೆ ಕಟ್ಟಿಸೋರಿಗೆ ಸಾಲ ಮಾಡೇ ಕಟ್ಟಿಸ್ಬೇಕು, ಇದು ನಮ್ಮ ದೇಶದ ಕಾನೂನು. ಮತ್ತೆ ಏನ್ ಮಾಡ್ಬೇಕ್ರಿ? ನೀವು ಮತ್ತೆ ಮನೆ ದುಡ್ಡು ಕೈ ತುಂಬ ದುಡ್ಡು ದುಡ್ಡು ನೋಡಿ, ಕೈ ತುಂಬ ದುಡ್ಡು ಇಟ್ಕೊಂಡು ದುಡ್ಡು ನಮ್ಮ ಸ್ವಂತ ದುಡ್ಡಿದ್ರು ಮನೆ ಕಟ್ಸಿದ್ರೆ ಅದಕ್ಕೆ 4-6 ಜನ ಬಂದು ದೃಷ್ಟಿ ದೋಷ ಪಡಿಸ್ತಾರಂತ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯಾವ್ದಾದ್ರು 2 ಬ್ಯಾಂಕಲ್ಲಿ ಸಾಲ ತಗೊಳ್ಳೇಬೇಕು, ಸಾಲದವರೇ ಮನೆಯಲ್ಲಿ ಇಟ್ಕೊಂಡು ಮನೆ ಕಟ್ಟಬೇಕು ಅಂತ ಅದೊಂದು ಪದ್ಧತಿ ಬಂದ್ಬಿಟ್ಟಿದೆ. ಆಗ್ಬಿಟ್ಟದ್ರಿ. ಏನ್ ಮಾಡ್ಬೇಕು? ಮಕ್ಕಳು ದುಡ್ಡು ಕಟ್ಕೊಂಬಕ್ ಹೋಗ್ಬೇಕ್ರಿ ಆ ಕಡೆ. ಒಳ್ಳೇದಾಗ್ಲಿ, ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ತಾವೇನ್ ಮಾಡ್ತಿದ್ದೀರಿ? ಮನೆಯವ್ರು ಏನ್ ಮಾಡ್ತಾರೆ? ಕೂಲಿದಾಗದ ಮಾಡ್ತಾರ್ರಿ. ಆದ್ರೂ ಒಂದು ಮನೆ ಕಟ್ಸಿ ಎಲ್ಲ ಇಷ್ಟು ಮಾತ್ರ ಮಕ್ಕಳಿಗೆ ದಾರಿ ಮಾಡಿದ್ದೀರಲ್ಲ. ಕೂಲಿದಾಗದ ಮಾಡ್ತಾರ್ರಿ. ಬಿದ್ದು ಬಿಟ್ಟಿತ್ರಿ ಮನೆ ಅಲ್ಲೇ ಗಿಳಿಗೆ ಮಳೆಯಾಗ, ಅದಕ್ಕ ಕಟ್ಸಿದ್ರಿ. ಇವತ್ತು ಏನ್ ಮಾಡ್ಬೇಕು? ಸಾಲ ಮಾಡಿ ಕಟ್ಸ್ಯಾರ್ರಿ, ಮಕ್ಕಳು ದುಡ್ತಾರ. ಅಮ್ಮ, ನಿಮ್ ವಯಸ್ಸು ಎಷ್ಟು? ನನ್ಗ 70 ಇದ್ದಾವ್ರಿ. ನೋಡಿ ಎಷ್ಟು ಆನಂದ. 70 ವರ್ಷದ ತಾಯಿ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ಇದು ನಮಗೆ ಬಹಳ ಆನಂದ. 70 ವರ್ಷ ಇದ್ದಾವ್ರಿ. 70 ವರ್ಷ. ನಿಮ್ ಊರು ಇನ್ನೊಂದ್ಸತಿ ಹೇಳಿ, ಎಲ್ಲಿಂದ ಮಾತಾಡ್ತಿದ್ರಿ? ಊರ್ಲಿದ್ದು ಮಾತಾಡ್ತೀನಿ, ಮನೇಲಿ ಇದ್ದೀರಿ. ಅಲ್ಲ, ಯಾವ ಊರು ತಮ್ದು? ಎಲ್ಲಿದ್ದೀರಿ? ನಮ್ದು ಹೊಸರಿ. ಹೊಸೂರು ಎಲ್ಲಿ ಬರ್ತದ? ಹೊಸೂರು ಏನ್ರಿ? ಹೊಸೂರು ರಾಯಚೂರ್ ಹತ್ರ ಇರೋದಾ? ಅಲ್ರಿ, ಇಲ್ಲಿ ಮಾನ್ವಿ ಹತ್ರ ಐತಿ. ಮಾನ್ವಿ ಅಂದ್ರೆ ರಾಯಚೂರ. ಮಾನ್ವಿ. ಮಾನ್ವಿ ಅಂದ್ರೆ ರಾಯಚೂರ್ ಹತ್ರನೇ. ರಾಯಚೂರ್ ಹತ್ರ. ನಾನೇನಾದ್ರು ರಾಯಚೂರು ಮಾನ್ವಿ ಕಡೆ ಬಂದ್ರೆ ಹ್ಞೂ ನಿಮ್ ಮನೆಗ್ ಬಂದು ಹೋಗ್ತೇನೆ. ಅಷ್ಟೇ ಮಾತ್ರ. ನಿಮ್ ಮನೆಗ್ ಬರ್ತೀನಿ, ನೀವು 1 ಲೋಟ ಹಾಲು ಕೊಡ್ಬೇಕು ನಮಗೆ. ಅಷ್ಟೇ ಮಾತ್ರ. ಆಯ್ತು ಆಯ್ತು. ಏನು ತಾಯಿ, ಆ ಮುಗ್ಧತೆ, ಆ ಪ್ರೀತಿ ವಿಶ್ವಾಸ ಎಷ್ಟು ಜನಕ್ಕೆ ಸಿಗ್ಬೇಕಿಂತ ಭಾಗ್ಯ ಅಲ್ವಾ ಅಮ್ಮ? ನೀವು ಅನ್ಕೊಂಡಂತೆ ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಿ, ಒಳ್ಳೇದಾಗ್ಲಿ, ಏನು ತೊಂದರೆ ಆಗಲ್ಲ. ನೀವು, ನಿಮ್ಮ ಕುಟುಂಬ, ನಿಮ್ಮ ಮನೆ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಪಾದವೆಂದುಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಅದರಲ್ಲೂ ವಿಶೇಷವಾಗಿ ಗುರುವಾರದಂದು ಸಂವಿಧಾನ ಶಿಲ್ಪಿ ಅಂತಾನೆ ಹೆಸರಾಂತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ದಿನ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಇನ್ನ ಎಂದಿನಂತೆ ಪ್ರತಿನಿತ್ಯದ ಕಾರ್ಯಕ್ರಮದಂತೆ 12 ರಾಶಿಗಳಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ.
ಎರಡನೇದಾಗಿ ಕೂಡ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕ್ಲೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಐಂ ಕ್ಲೀಂ, ಐಂ ಐಂ ಕ್ಲೀಂ, ಐಂ ಐಂ ಕ್ಲೀಂ. ಈ 3 ಬೀಜಾಕ್ಷರಿ ಮಂತ್ರ ಬಂದಿರತಕ್ಕಂಥದ್ದು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ನಮಃ ಶಿವಾಯ. ಕೆಲವೊಮ್ಮೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಪೂರ್ವ ಆಧಾರಿತ ಗ್ರಂಥವನ್ನ ಕೆಲವೊಂದು ಸತಿ ತಗೊಳ್ತೀನಿ. ಯಾಕೆ ಅಂದ್ರೆ ಇಲ್ಲಿರ್ತಕ್ಕಂಥ ಗ್ರಂಥ ಅನುವಾದ ಮಾಡಿರ್ತಕ್ಕಂಥದ್ದು, ಕೆಲವೊಂದು ಸತಿ ಬೀಜಾಕ್ಷರಿ ಮಂತ್ರಗಳು ಅದರಲ್ಲಿ ಬಂದಿಲ್ಲ, ಒಂದು ವೇಳೆ ಅದರಲ್ಲಿ ತಪ್ಪಾಗಿ ಬಂದಿದೆ ಅಂದ್ರೂ ಕೂಡ ಅದಕ್ಕೋಸ್ಕರ ಪೂರ್ವ ಆಧಾರಿತವಾಗಿರ್ತಕ್ಕಂಥ ಗ್ರಂಥವನ್ನ ಜೊತೆಯಲ್ಲಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಈ ವಿಶೇಷವಾಗಿರ್ತಕ್ಕಂಥ ಪ್ರಶ್ನಾತಂತ್ರವನ್ನ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಐಂ ಐಂ ಕ್ಲೀಂ 3 ಬೀಜಾಕ್ಷರಿ ಮಂತ್ರವನ್ನ ಈ ಪ್ರಶ್ನಾತಂತ್ರದಲ್ಲಿ ಹುಡುಕ್ತಕ್ಕಂಥದ್ದಿರುತ್ತೆ. ಶಿವಾಯ. ಬಹಳ ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಗುರುವಾರ ಬಂದಿರತಕ್ಕಂಥದ್ದು. ಗುರುವಾರದಲ್ಲಿ ಮನೋಗತ ಪ್ರಶ್ನಾತಂತ್ರದಲ್ಲಿ ವಿಶೇಷವಾಗಿ ಮೊದಲು ಬಂದಿರತಕ್ಕಂಥ 1 2 3 4 5 ರಾಶಿಗಳು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳೇ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಪೂರ್ವ ಆಧಾರಿತ ಗ್ರಂಥದಲ್ಲಿ ತೋರಿಸಿರ್ತಕ್ಕಂಥದ್ದು ಮೊದಲು ಬಂದಿರತಕ್ಕಂಥ ಶುಭ ಫಲ ರಾಶಿಗಳವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ, ಸಿಂಹ, ಕನ್ಯಾ, ಧನುರ್, ಮೀನ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮಿಥುನ, ಸಿಂಹ, ಕನ್ಯಾ, ಧನುರ್, ಮೀನ. ಈ 5 ರಾಶಿಗಳವರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಮೊದಲನೇ ರೀತಿಯಲ್ಲಿ ಹೇಳಿದಾಗೆ ಶುಭ ಫಲ ಅಂದ್ರೆ ಅಲ್ಲಿಗೆ ಮುಗೀತು. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಇವತ್ತಿನ ದಿವಸ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬಹಳ ವಿಶೇಷವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿವಸ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗಿದೆ, ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿದೆ. ಆದ್ರೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ, ಗುರುಗಳನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಇನ್ನಷ್ಟು ಹೆಚ್ಚು ಪ್ರಬುದ್ಧಮಾನಕ್ಕೆ ಹೋಗ್ಬೇಕಾದ್ರೆ ಗುರುಗಳನ್ನ, ನಿಮ್ಮ ಇಷ್ಟ ದೇವರನ್ನ, ಇಷ್ಟ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಶ್ಚಿಕ ರಾಶಿ ಮತ್ತು ಕರ್ಕಾಟಕ ರಾಶಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು 2 ರಾಶಿಗಳು ಬಂದಿರತಕ್ಕಂಥದ್ದು, ವೃಶ್ಚಿಕ ರಾಶಿ ಮತ್ತು ಕರ್ಕಾಟಕ ರಾಶಿ. ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಿಶ್ರ ಫಲ ಇರ್ತಕ್ಕಂಥದ್ದು. ನಿಮಗೆ ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಅಷ್ಟು ಸಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಅನ್ಕೊಂಡಿರ್ತಕ್ಕಂಥ ಕೆಲಸ ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಒಂದ್ ರೀತಿ ಹೇಳ್ಬೇಕು, ಇವತ್ತಿನ ದಿವಸ ತಾವು ಮಾಡೋ ಕೆಲಸ ನಿಮಗೆ ಸಮಂಜಸ ಇಲ್ವೇನೋ ಅನ್ನೋ ರೀತಿ ನಿಮ್ಮ ಮನಸ್ಸಿಗೆ ಬಂದಿರತಕ್ಕಂಥದ್ದು. ಯಾವ ಒಂದು ಕೆಲಸ ನಿಮಗೆ ಸಮಂಜಸ ಇಲ್ಲ ಅಂದ್ರೆ ಈ ಸಮಯದಲ್ಲಿ ಆ ಒಂದು ಕೆಲಸವನ್ನ ಮಾಡಿದ್ರೆ ಅಷ್ಟು ಸಮಂಜಸ್ಕರ ಅನ್ಸೋದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನಾದ್ರೂ ಬಂದ್ರೆ ಆ ಕೆಲಸವನ್ನ ಅಲ್ಲೇ ಕೈ ಬಿಡತಕ್ಕಂಥದ್ದು ಒಳ್ಳೇದು. ಅದನ್ನ ಮುಂದುವರಿಸತಕ್ಕಂಥದ್ದು ಬೇಡ. ಮತ್ತೊಬ್ಬರ ಮಾತನ್ನ ಕೇಳಿ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ವಹಿಸ್ತಕ್ಕಂಥದ್ದು ಬೇಡ. ಇದನ್ನ ಮಾಡೋದ್ರಿಂದ ಬಹಳಷ್ಟು ಲಾಸ್ ಅನ್ನೇ ತಾವು ಇದನ್ನ ಎದುರಿಸ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರಿಗೆ ಸಣ್ಣ ತಂತ್ರಸಾರ ಇದೆ. ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು ಅನ್ನೋದನ್ನ ಈಗ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳೋಣ. ತಿಳಿಸ್ಕೊಡಿ. ಹೌದು, ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರಿಗೆ ಒಂದು ಸಣ್ಣ ತಂತ್ರಸಾರ ಹೇಳ್ತೀನಿ ಅಂತ ಹೇಳಿದ್ದೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಸಣ್ಣ ತಂತ್ರಸಾರ ಅಂದ್ರೆ ಅದು ಸಣ್ಣದರಲ್ಲಿ ಸಣ್ಣದು.
ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಅಷ್ಟೇ. ಇವತ್ತು ತಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೋಗುವ ಮಾರ್ಗ ಮಧ್ಯದಲ್ಲಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಏನಾದ್ರೂ ಇದ್ರೆ ಗುರುಗಳ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಹೋಗಿ ಒಂದು ಸತಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನ ಮಾಡಿ ಮಿಕ್ಕಿದ್ದು ಇನ್ನ ನೀವು ಮುಂದುವರಿಸಬೇಕಾಗಿರ್ತಕ್ಕಂಥ ಕೆಲಸವನ್ನ ಮುಂದುವರಿಸಿದ್ದೆ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರತಕ್ಕಂಥದ್ದಿರುತ್ತೆ. ಒಂದು ವೇಳೆ ಮಾರ್ಗ ಮಧ್ಯದಲ್ಲಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದ್ರೆ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿ. ದತ್ತಾತ್ರೇಯರದು ಫೋಟೋನ ನೀವು ಒಂದ್ಸತಿ ತಮ್ಮ ಮೊಬೈಲ್ ಅಲ್ಲಿ ಹಾಕೊಂಡು ನೋಡಿ, ಭಗವಂತನನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಯಾವ ಜಾಗದಲ್ಲಾದ್ರೂ ನಿಂತಿರಿ, ಯಾವ ಸ್ಥಳದಲ್ಲಾದ್ರೂ ಇರಿ, ಆದ್ರೆ ಪೂರ್ವಾಭಿಮುಖವಾಗಿ ನಿಂತು ಮೊಬೈಲ್ ಅಲ್ಲಿ ಫೋಟೋನ ನೋಡಿ ಭಗವಂತನನ್ನ ಪ್ರಾರ್ಥನೆ ಮಾಡಿ. ಇದನ್ನ ಮಾಡೋದ್ರಿಂದ ಇರೋದ್ರಲ್ಲಿ ಇವತ್ತಿನ ದಿವಸ ಇರತಕ್ಕಂಥ ದೋಷಗಳನ್ನೆಲ್ಲ ಪ್ರತಿಯೊಂದನ್ನು ಕೂಡ ಸ್ವಲ್ಪ ಮಟ್ಟದಲ್ಲಿ ತಾವು ಸುಧಾರಣೆಯನ್ನ ಮಾಡಿಕೊಂಡು ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು, ಉಳಿದಿರತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷ, ವೃಷಭ, ತುಲಾ, ಮಕರ, ಕುಂಭ 5 ರಾಶಿಗಳು ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮೇಷ, ವೃಷಭ, ತುಲಾ, ಮಕರ, ಕುಂಭ ಈ 5 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಎಡುತ್ತಕ್ಕಂಥದ್ದಿರುತ್ತೆ. ಕೊನೆ ತನಕ ಬಂದದಕ್ಕಿರತಕ್ಕಂಥ ಕೆಲಸಗಳು ಕೂಡ ಕೈಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಅಸಮಂಜಸ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥದ್ದಿರುತ್ತೆ. ಮನಸ್ಸಿನಲ್ಲಿ ಎಲ್ಲೋ ತಳಮಳ, ಸುಖ, ಶಾಂತಿ, ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಇವತ್ತು ತಾವು ಕೂಡ ಆಫೀಸಿಗೆ ಹೋಗ್ಬೇಕಾದ್ರೇನೋ ಒಂದು ಹಳದಿ ಕಲರ್ ವಸ್ತ್ರ, ಹಳದಿ ಅಂದ್ರೆ ಗುರುಗಳನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು, ಗುರುಗಳಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಅನ್ನೋ ಪದಕ್ಕೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಬಣ್ಣ ಯಾವ್ದಾನ ಇದ್ರೆ ಅದು ಹಳದಿ ಬಣ್ಣ. ಹಳದಿ ಬಣ್ಣ ಅದಕ್ಕೋಸ್ಕರ ಹಲಸಿನ ಮರವನ್ನ ಕೂಡ ಗುರುಗಳಿಗೆ ಹೋಲಿಸ್ತಕ್ಕಂಥದ್ದಿರುತ್ತೆ. ಗುರುಗಳು ಆ ಒಂದು ಗುರು ಅನ್ನೋ ಒಂದು ಪದಕ್ಕೆ ಅರ್ಥ ಮತ್ತೊಂದು, ಅದು ಆ ಒಂದು ಗುರು ಅನ್ನೋ ಪದಕ್ಕೆ ವೃಕ್ಷದ ಮೂಲಕ ತೋರಿಸ್ಬೇಕಾದ್ರೆ ಅದು ಹಲಸಿನ ಮರ. ಹಲಸಿನ ಮರ ಕೂಡ ಹಳದಿ ಕಲರ್ ಇರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗ್ ಬೇಕಾದ್ರೆ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸಿ, ಇಲ್ಲ ಅಂದ್ರೆ ಹಳದಿ ವರ್ಣದಲ್ಲಿರ್ತಕ್ಕಂಥ ಒಂದು ಕರವಸ್ತ್ರನಾದ್ರೂ ಇವತ್ತಿನ ದಿವಸ ನಿಮ್ಮ ಬಲಗಡೆ ಪಾಕೆಟ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಆದ್ರೂ ಕೂಡ ಇವತ್ತಿನ ದಿವಸ ಬಹಳ ಶ್ರದ್ಧಾಭಕ್ತಿಯಿಂದ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಇದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ, ಶಿರಡಿ ಸಾಯಿಬಾಬರನ್ನ ಪ್ರಾರ್ಥನೆ ಮಾಡಿ. ಇದನ್ನ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಒಂದು ಪತ್ರ ಮನೋಗತ ಪ್ರಶ್ನಾತಂತ್ರಕ್ಕೋಸ್ಕರ ಬಂದಿರತಕ್ಕಂಥದ್ದಿದೆ. ಆ ಒಂದು ಪತ್ರವನ್ನ ಓದೋಣ. ಪತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕಷ್ಟಕ್ಕೆ ಮನೋಗತ ಪ್ರಶ್ನಾತಂತ್ರದ ಮೂಲಕ ಅವ್ರಿಗೊಂದು ಸಮಂಜಸ್ಕರವಾಗಿರ್ತಕ್ಕಂಥ ಒಂದು ಉತ್ತರವನ್ನ ನಾವು ಕೊಡೋಣ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೇನೆ ಅವ್ರ ಫೋಟೋ ಕೂಡ ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಅವರು ಈ ಪತ್ರವನ್ನ ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಹೆಣ್ಮಗಳಿಗೆ ಮದುವೆ ಆಗಿದೆ, ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ. ಮದುವೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಆಗ್ತಿಲ್ಲ. ಮನೇಲಿ ತುಂಬಾ ಕಷ್ಟ ಇದೆ. 2 ಗಂಡು ಮಕ್ಕಳು ದುಡಿತಾರೆ ಗುರುಜಿ, ಆದ್ರೂ ಕೂಡ ನಮ್ಮನ್ನ ನೋಡ್ಕೊಳ್ಳೋದಿಲ್ಲ. ನಮಗೆ ಮನೆಗೆ ಅಂತ ಯಾವುದೋ ಅನುಕೂಲವನ್ನ ಮಾಡ್ಕೊಡ್ತಾ ಇಲ್ಲ. ಜೊತೆಗೆ ಅಕ್ಕಪಕ್ಕದ ಜನರು ಕೂಡ ತುಂಬಾ ತೊಂದರೆ ಕೊಡ್ತಾರೆ. ಮಾಟ ಮಂತ್ರ ಮಾಡೋದೇ ಇವರ ವೃತ್ತಿ ಆಗ್ಬಿಟ್ಟಿದೆ ಗುರುಜಿ. ಇದರಿಂದ ಏನಾದ್ರೂ ನಮಗೆ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಗೆ ಇಂತಹ ದೋಷಗಳಿಂದ ಮುಕ್ತರಾಗಲಿಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಮಾಟ ಮಂತ್ರ ಅಂತಕ್ಕಂಥದ್ದು ಕೆಲವರಿಗೆ ಹವ್ಯಾಸ. ಅದು ಮಾಡದಿರಿದ್ರೆ ಅವ್ರು ತಿಂದನ್ನ ಅರಗೋದೇ ಇಲ್ಲ. ಮಾಟ ಮಂತ್ರ ಪರವಾಗಿಲ್ಲ, ಈ ಹೊಟ್ಟೆಗೆ ಮದ್ದು ಅಂತಕ್ಕಂಥದ್ದು ಇದೆಯಲ್ಲ, ಅದರಷ್ಟು ಕೆಟ್ಟ ಗುಣ ಇನ್ನೊಂದಲ್ವೇ ಅಲ್ಲ. ಅದನ್ನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಹೊಟ್ಟೆಗೆ ಮದ್ದು ಹಾಕುವಂಥ ಕೆಲಸಗಳನ್ನು ತುಂಬ ಜನ ಮಾಡ್ತಿದ್ರಿ. ಅದು ನೀಚ ಕೃತ್ಯ, ನೀಚ ವಿದ್ಯೆ. ಅದನ್ನು ಮಾಡಬಾರ್ದು. ಅದರಿಂದ ತುಂಬ ನೋವಿದೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕಲ್ತು ವಿದ್ಯೆ ಬಿಡು ಅಂದರೆ ಬಿಟ್ಟರೆ ನನಗೇನು ಬರುತ್ತೆ ಅನ್ನೋ ಥರ ಚಿಂತನೆ ಮಾಡ್ತಿರ್ತೀರಿ. ಆದರೆ ಈ ಥರ ಕಣ್ಣರೇಖೆ ಪ್ರಕಾರ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತಾವು ಭಯಪಡಬೇಕಾದಿಲ್ಲ. ತಾವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಾದರೂ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೇದಾಗತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕದಾದಂತಹ ಪುಟ್ಟ ಪರಿಹಾರವನ್ನ ನಾವು ಈ ಮನೋಗತ ಪ್ರಶ್ನೆಯಲ್ಲೂ ನೋಡೋಣ. ಗುರುಗಳೇ, ಈ ಒಂದು ಮಾಟ ಮಂತ್ರ ಮನೆಯಲ್ಲಿರ್ತಕ್ಕಂಥ ಒಂದು ವಾತಾವರಣ ಸರಿ ಇಲ್ಲ ಅನ್ನೋ ಭಾವನೆ ಇರ್ತಕ್ಕಂಥವ್ರಿಗೆ ಇದೇ ಬರ್ತಕ್ಕಂಥ ಭಾನುವಾರ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಮಗೋಸ್ಕರ ನಾನು ಮಾಡಿಟ್ಟಿದ್ದೇನೆ. ಅಂದ್ರೆ ಈ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ ಅದನ್ನ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಆಲ್ರೆಡಿ ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ನಾನು ತಯಾರು ಮಾಡಿ ಇಟ್ಟಿದ್ದೇನೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ಮನೋಗತ ಪ್ರಶ್ನಾತಂತ್ರದಲ್ಲಿ ಹುಡುಕಿಟ್ಟಿದ್ದೇನೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ.
ಮನೆಯಲ್ಲಿ ಸಮಸ್ಯೆ, ಸುಖ, ಶಾಂತಿ, ನೆಮ್ಮದಿ ಇಲ್ಲ, ಮಾಟ ಮಂತ್ರ ಆಗಿದೆ ಅನ್ನೋ ಒಂದು ನಿಮ್ಮ ಮನೋಭಾವನೆ, ಆ ಒಂದು ಮಾಟ ಮಂತ್ರದ ಶಕ್ತಿಗಳನ್ನ, ಇರ್ತಕ್ಕಂಥ ಸಮಸ್ಯೆಗಳನ್ನ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಲಿಕ್ಕೋಸ್ಕರ ಅಂತಾನೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ತಂತ್ರಸಾರವನ್ನ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳನ್ನ ಕೂಡ ದೂರ ಮಾಡ್ಕೊಳ್ಬಹುದು. ನಿಮ್ಮ ಮನಸ್ಸನ್ನ ಸುಖ, ಶಾಂತಿ, ನೆಮ್ಮದಿಯಾಗಿ ಇಟ್ಕೊಬಹುದು. ವಾಸ್ತುಗೃಹದಲ್ಲಿ ಇಷ್ಟು ದಿವಸ ತಾವು ಪಡ್ತಿರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಗಳನ್ನ ಕೂಡ ದೂರ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಕೂಡ ಈಗ ಬರ್ತಕ್ಕಂಥ ಭಾನುವಾರದಲ್ಲಿ ಪ್ರಸಾರ ಆಗುವಂತ, ಹೌದು, ಪ್ರಸಾರ ಆಗ್ತಕ್ಕಂಥದ್ದು ಅದು ಅವತ್ತಿನ ದಿವಸ ನಾನು ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡಿ ತೋರಿಸ್ಕೊಡ್ತೀನಿ. ಈ ಬರ್ತಕ್ಕಂಥ ಭಾನುವಾರ ರಾಶಿ ಫಲದೊಂದಿಗೆ ಈ ತಂತ್ರಸಾರ, ಈ ಒಂದು ತಂತ್ರಸಾರ ಇದೆ. ಒಳ್ಳೇದಾಗ್ಲಿ, ಶುಭವಾಗಲಿ.